ದನಿ, ಅದೇ ಕ್ರಿಸ್ತನ ದನಿ, ಎದೆಯ ನಿಶ್ಶಬ್ದ ಕೋಣೆಯಲ್ಲಿ ಅದು ಮಿಡಿಯುವ ಶಾಶ್ವತ ದನಿ. ನಮ್ಮ ಪ್ರತಿ ಉಸಿರಲ್ಲೂ ಪ್ರತಿಧ್ವನಿಸುವ ಒಲವಿನ ಜೀವದನಿ. ಅದೊಂದು ಪ್ರಭಾತದ ಸೂರ್ಯನಂತೆ ನಮ್ಮ ಆತ್ಮಗಳನ್ನು ಎಬ್ಬಿಸುವ ಜಾಗೃತಿ. ಬದುಕಿನ ತಲ್ಲಣಗಳನ್ನು ತಣಿಸಬಲ್ಲ ಪಿಸುಮಾತಿನ ತಂಗಾಳಿ. ಹುಚ್ಚು ಗಾಳಿಗೆ ಬೆಚ್ಚದೆ ಎದೆಯುಪ್ಪಿಸಿ ನಿಲ್ಲುವ ಕಲ್ಲು ಬಂಡೆ. ಕಾರ್ಕತ್ತಲಲ್ಲಿ ಕಾಣದ ದಾರಿಗೆ ಬೆಳಕಾಗುವ ಅಗಣ ದೀಪಗಳ ಸಾಲಿನ ಬೆಳಕು. ಶಂಕಿಸುವ ಕ್ಷಣಗಳಲ್ಲಿ ಅದು ಪಿಸುಗುಟ್ಟುವ ಸತ್ಯ. ಚೀತ್ಕಾರದ ಮನಸ್ಸಿಗೆ ಧೈರ್ಯ ಹೇಳುವ ಸಾಂತ್ವನ. ಪರೀಕ್ಷೆಗಳ ಅಗ್ನಿಕುಂಡಗಳ ಎದುರು ಮೆಟ್ಟಿ ನಿಲ್ಲುವ ಬದುಕಿನ ಅದಮ್ಯ ಶಕ್ತಿ. ಸಂಭ್ರಮಗಳಲ್ಲಿ ನಮ್ಮ ಆತ್ಮದೊಂದಿಗೆ ನರ್ತಿಸುವ ಸುಖದ ನೃತ್ಯ. ಈ ದನಿ ಶುದ್ಧವಾಗಿ ಹರಿಯುವ ನೀರಿನಂತೆ ಕಾಲದ ಕಲೆಗಳನ್ನು ತೊಳೆದು ಹಾಕಿ ಬಿಡುತ್ತದೆ. ಭರವಸೆ ಬೆಳಕು ಶಾಶ್ವತ ಬದುಕಿನ ಬಗ್ಗೆ ತಿಳಿ ಹೇಳುವ ಅನಂತ ಮಾತಾಗಿ ಬಿಡುತ್ತದೆ. ಬದುಕಿನ ತಿರುವುಗಳ ಪಥದಲ್ಲಿ ಹೆಜ್ಜೆ ಹಾಕುವಾಗ ಈ ದನಿ ನಮ್ಮ ನಿತ್ಯ ಬೆಳಕಿನ ಮಾರ್ಗದರ್ಶಕ. ದೈವಿಕ ಆಲಿಂಗನದ ಮಧುರ ಸ್ವರ, ಹೃದಯಗಳಲ್ಲಿ ಕಂಪಿಸುವ ಅನಂತ ಪವಿತ್ರ. ಈ ದನಿಯ ಹಾಡನ್ನು ಹಾಡುವಾಗ ಆದನಿ ಸುರಿಸುವ ಕೃಪೆಯನ್ನು ಎಲ್ಲೆಲ್ಲೂ ಎರಚೋಣ. ಆದನಿಯ ಪ್ರೀತಿಯ ಕೂಡುವಿಕೆಯಲ್ಲಿ ನಾವು ಶಾಂತಗೊಳ್ಳೋಣ, ನೆಮ್ಮದಿಗೊಳ್ಳೋಣ. ಭಕ್ತಿ ಪರವಶತೆಯಲ್ಲಿ ಆದನಿಯೊಂದಿಗೆ ವಿಶ್ರಾಂತಿಗೊಳ್ಳುತ್ತಾ ಎಂದು ಹಾಡದ ಬದುಕಿನ ಹಾಡನ್ನು ಹಾಡೋಣ. ಪ್ರಿಯರೇ, ಇದೀಗ ನೀವು ಕೇಳುತ್ತಿರುವುದು ಕ್ರಿಸ್ತ ದನಿ ಯೂಟ್ಯೂಬ್ ಚಾನೆಲ್. ಅನುದಿನದ ಪ್ರಾರ್ಥನೆಗಳು. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ತ್ರಿಕಾಲದ ಪ್ರಾರ್ಥನೆ. ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಪೂಜ್ಯ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬೆಳಗಿನ ಆರಾಧನೆ. ಪಿತ, ಸುತ, ಪವಿತ್ರಾತ್ಮರು ತ್ರಯೇಕ ದೇವರು ಆಗಿರುವ ಸರ್ವೇಶ್ವರ, ನಿಮ್ಮನ್ನು ಧೈರ್ಯದಿಂದ ಆರಾಧಿಸುತ್ತೇವೆ. ನಿಮ್ಮ ದಿವ್ಯ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸಿ ನಮಗೆ ಅವಶ್ಯವಾಗಿರುವ ಅನುಗ್ರಹವನ್ನು, ಮೋಕ್ಷ ಭಾಗ್ಯವನ್ನು ತಾವು ನಮಗೆ ದಯಪಾಲಿಸಿರುವಿರಿ ಎಂದು ನಂಬಿ ಸಕಲ ವಸ್ತುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ. ತಾವು ನಮಗೆ ಮಾಡಿದ ಲೆಕ್ಕವಿಲ್ಲದ ಉಪಕಾರಗಳಿಗಾಗಿ, ವಿಶೇಷವಾಗಿ ಈ ಕಳೆದ ರಾತ್ರಿ ನಮ್ಮನ್ನು ಕಾಪಾಡಿ ಇದುವರೆಗೆ ನಮ್ಮನ್ನು ರಕ್ಷಿಸಿದುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಿಮ್ಮ ಆಜ್ಞೆಯನ್ನು ಮೀರದೆ ನಿಮ್ಮ ಚಿತ್ತವನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇವೆಂದು ದೃಢಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಯೋಚನೆ, ಮಾತುಕತೆ, ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಆತ್ಮ ಶರೀರದೊಂದಿಗೆ ನಿಮಗೆ ಒಪ್ಪಿಸುತ್ತೇವೆ. ನಾವು ಮಾಡುವ ಸತ್ಕ್ರಿಯೆಗಳನ್ನೆಲ್ಲ ಯೇಸು ಸ್ವಾಮಿಯ ಪುಣ್ಯ ಕಾರ್ಯಗಳೊಂದಿಗೆ ಅಂಗೀಕರಿಸಿರಿ. ಇದಲ್ಲದೆ ನಾವು ಇದುವರೆಗೆ ಕಟ್ಟಿಕೊಂಡಿರುವ ಪಾಪಗಳಿಗಾಗಿಯೂ ಇತರರ ಪಾಪಗಳಿಗಾಗಿಯೂ ಪರಿಹಾರ ಮಾಡಲು ಪ್ರಯತ್ನಿಸುತ್ತೇವೆ. ನಿಮ್ಮ ಮಿತಿಯಿಲ್ಲದ ದಯೆಯಿಂದ ನಮ್ಮನ್ನು ಈಕ್ಷಿಸಿ ಕಾಪಾಡಿರಿ ಪ್ರಭು. ಆಮೆನ್. ಪ್ರಭು ಯೇಸುವೆ, ಸೃಷ್ಟಿಗಳೆಲ್ಲವೂ ಆನಂದದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತಿವೆ, ಏಕೆಂದರೆ ನಿಮ್ಮ ಅನಂತ ಕೃಪೆಯಿಂದ ನೀವು ಅವುಗಳೆಲ್ಲವನ್ನು ಸೃಷ್ಟಿ ಮಾಡಿ ಅದ್ಭುತಕರವಾಗಿ ಪರಿಪಾಲಿಸುತ್ತಿರುವಿರಿ. ಸೃಷ್ಟಿಗಳಿಗೆ ಕಾರಣಕರ್ತರು, ನಮ್ಮ ಆತ್ಮಗಳ ಸಂರಕ್ಷಕರು ಆಗಿರುವ ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಮಹಿಮೆಯಾಗಲಿ. ಆಮೆನ್. ಉಪಕಾರ ಸ್ಮರಣೆ. ಕೀರ್ತನೆ 100. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ, ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿರಿ ಧನ್ಯವಾದಗಳೊಂದಿಗೆ, ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ, ಆತನ ನಾಮವನ್ನು ಕೊಂಡಾಡಿರಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು ಪ್ರಭು, ಎನಿತೋ ಒಳ್ಳೆಯವನು, ಇರುವುದು ಆತನ ಪ್ರೀತಿ ಯುಗಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಪ್ರಾರ್ಥನೆ. ಪ್ರಭುವೇ, ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮ ಪವಿತ್ರ ನಾಮವನ್ನು ಹೊಗಳಿ ಕೊಂಡಾಡುತ್ತೇವೆ, ಏಕೆಂದರೆ ನೀವು ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುವ ಪ್ರಭು ಆಗಿದ್ದೀರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೆನ್. ಪರಮಪ್ರಸಾದ ಸ್ತುತಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮಪ್ರಸಾದಕ್ಕೆ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ.
ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂಥ ಕೇಳೊಂದೂ ಬಾರದು ನಿನ್ನ ಪಾಲಿಗೆ. ನೀನದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೀನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದೂ ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದಡೆಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾತ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆ ಅವನನ್ನು, ನನ್ನ ನಾಮ ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಅವನಿಗೆ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು, ಅವನನ್ನು ಉದ್ಧರಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನಿತ್ತು ಅವನನ್ನು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪಾಲನೆಯು ಸ್ತುತ್ಯಾರ್ಹವಾದುದು. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಪೂಜ್ಯ ನಾಮವನ್ನು ಕೂಗಿ ಕರೆಯುವ ಯಾರೂ ಎಂದೂ ನಿರಾಶರಾಗಿಲ್ಲ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೇನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಕೀರ್ತನೆ 51. ಪಾಪಕ್ಷಮೆಯನ್ನು ಬೇಡುವುದು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹ ಎಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪದ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಹಿಸ್ಸೊಪ್ಪಿನಿಂದ ನೀ ಚಿಮುಕಿಸಿ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನು ಮೊಳಗಿಸೆನ್ನೊಳು, ಪುಳಕಗೊಳ್ಳವವು ನೀ ಮುರಿದೆಲುಬುಗಳು. ನನ್ನ ಪಾಪದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ.
ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ. ನಿನ್ನ ಸತ್ಯ ಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡುವಂತೆ ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನುಲಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ಕೃಪೆಗೆ ಅನುಸಾರವಾಗಿ ನಮ್ಮ ಮೇಲೆ ದಯೆ ತೋರಿ ಅನಂತ ಕೃಪೆಯಿಂದ ನಮ್ಮ ದೋಷಗಳನ್ನೆಲ್ಲ ಅಳಿಸಿಬಿಡಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ಕೀರ್ತನೆ 136. ಪ್ರಭುವಿಗೆ ಸ್ತುತಿಮಾಲೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಫರೋವನನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅಮೋರಿಯರ ರಾಜನಾದ ಸಿಹೋನನನ್ನು ಕೊಂದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವರಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಾರ್ಥನೆ. ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ ದಿನವನ್ನು, ಇಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸಿ
ಎಲ್ಲವೂ ನಿಮ್ಮ ಚಿತ್ತದಂತೆ ನೆರವೇರಲೆಂದು ಬೇಡುತ್ತೇವೆ. ಪ್ರಭು, ನಿಮ್ಮ ಪರಮ ತ್ರಿತ್ವದ ಶಕ್ತಿಯನ್ನು, ನಿರಂತರ ಸಹಾಯವನ್ನು ನಮಗೆ ದಯಪಾಲಿಸಿರಿ. ಸಂತ ಮರಿಯಮ್ಮನವರ ಮತ್ತು ಸಂತ ಜೋಸೆಫರ ಬಿನ್ನಹಗಳು, ಸಂತ ಮಿಕಾಯೇಲರ ಮತ್ತು ಸಕಲ ದೇವದೂತ ಗಣಗಳ ಪ್ರಾರ್ಥನೆಗಳು, ಸಂತರುಗಳಾದ ಥೋಮಸ್, ಅಂತೋಣಿ, ಕ್ಲೇರೆಟ್ ಹಾಗೂ ಸಂತ ಬೆನೆಡಿಕ್ಟರ ಮಧ್ಯಸ್ಥಿಕೆಯು ನಮಗೆ ನೆರವಾಗಲಿ. ಪಾಪಿಗಳು, ಬಲಹೀನರು ಆಗಿರುವ ನಮಗೆ ನಿಮ್ಮ ಅನಂತ ಕೃಪಾವರಗಳು ನಿರಂತರವಾಗಿ ಲಭಿಸುವಂತಾಗಲಿ. ಅವು ನಮಗೆ ಅಭಯವೂ ಸಹಾಯವೂ ದುಷ್ಟ ಶಕ್ತಿಗಳಿಂದ ಸಂರಕ್ಷಣೆಯನ್ನು ನೀಡಿ ನಿತ್ಯಾನಂದಕ್ಕೆ ನಮ್ಮನ್ನು ಕರೆದೊಯ್ಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ಪ್ರಾರ್ಥನೆ. ಓ ಮಹಾ ಪ್ರೀತಿಪಾತ್ರರು, ಮಹಿಮಾಭರಿತರೂ ಆದ ಯೇಸುವಿನ ದಿವ್ಯ ಹೃದಯವೇ, ಮನುಷ್ಯರ ಮೇಲಿನ ಪ್ರೀತಿಯಿಂದ ಪ್ರಜ್ವಲಿಸುವ ದಿವ್ಯ ಹೃದಯವೇ, ಅತ್ಯಂತ ಸ್ನೇಹದಿಂದ ಹೊತ್ತಿ ಉರಿದು ಬುದ್ಧಿಗೆಟುಕದ ಮನುಷ್ಯಾವತಾರದ ಪರಮ ರಹಸ್ಯವನ್ನು ಈಡೇರಿಸುವುದಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದಿರಿ. 33 ವರ್ಷ ಮಾನವರೊಡನೆ ಸಂಚರಿಸಿ ನಿತ್ಯ ಸೌಭಾಗ್ಯದ ಮಾರ್ಗವನ್ನು ತೋರಿಸಿದಿರಿ. ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ. ಇದಲ್ಲದೆ ಲೋಕಾಂತ್ಯದವರೆಗೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಪ್ರಸಾದವನ್ನು ಸ್ಥಾಪಿಸಿದಿರಿ. ಓ ಮಹಾಪ್ರೀತಿಗೆ ಯೋಗ್ಯವಾದ ಯೇಸುವಿನ ದಿವ್ಯ ಹೃದಯವೇ, ಅಷ್ಟು ಪ್ರೀತಿಯನ್ನು ತೋರಿಸಿದ ನಂತರವೂ ನಿಮ್ಮನ್ನು ಪ್ರೀತಿಸದಿರುವ ಮನುಷ್ಯನಿರಬಹುದೋ? ಓ ದಿವ್ಯ ಹೃದಯವೇ, ನಿಜವಾಗಿಯೂ ಅಂಥವರು ಅನೇಕರಿದ್ದಾರೆ. ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ, ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸುತ್ತಾರೆ. ನಿಮ್ಮ ದಾಸನಾದ ನಾನು ಇಂತಹ ಭಯಂಕರ ದುಷ್ಕೃತ್ಯಗಳ ನಿಮಿತ್ತ ಭಯಭರಿತನಾಗಿ ನಿಂದೆಗೆ ಒಳಗಾದ ನಿಮ್ಮ ದಿವ್ಯ ಹೃದಯದ ಕುರಿತು ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಬಿದ್ದು ಪ್ರಲಾಪಿಸುತ್ತೇನೆ. ಅಲ್ಲದೆ ನನ್ನ ಸ್ವಂತ ಕೃತಜ್ಞತೆಯನ್ನು ಅನ್ಯ ಧರ್ಮೀಯರಿಂದಲೂ ದುರ್ಬೋಧಕರಿಂದಲೂ ನೀತಿಗೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲಾದ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇನೆ. ಆಹಾ, ಯೇಸುವಿನ ಮಧುರವುಳ್ಳ ಹೃದಯವೇ, ದಾಸರಾದ ನಮ್ಮನ್ನು, ನಮ್ಮ ಅಧೀನಕ್ಕೆ ಒಳಪಟ್ಟ ಸಕಲ ಆತ್ಮಗಳನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸುತ್ತೇನೆ. ಈ ಕಾಣಿಕೆಯನ್ನು ಅಂಗೀಕರಿಸಿರಿ. ಈ ನಿಮ್ಮ ಕ್ರೈಸ್ತ ಧರ್ಮಸಭೆಯನ್ನು ಕಾದು ರಕ್ಷಿಸಿರಿ. ಇದರ ಬೋಧನೆಯನ್ನು ದೃಢವಾಗಿ ವಿಶ್ವಾಸಿಸಲು, ಕಟ್ಟಳೆಗಳನ್ನು ಅನುಸರಿಸಲು ಅಗತ್ಯವಾದ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಿರಿ. ಆರಾಧನೆಗೆ ಯೋಗ್ಯವಾದ ನಿಮ್ಮ ದಿವ್ಯ ಹೃದಯವನ್ನು ಪ್ರೀತಿಸಲು, ಅದರ ಪುಣ್ಯ ಫಲಗಳನ್ನು ಮನಗಾಣಲು ಕೃಪೆ ನೀಡಿರಿ. ಯೇಸುವಿನ ಮಧುರ ಹೃದಯವೇ, ದಾರಿ ತಪ್ಪಿ ಕೆಟ್ಟು ಹೋಗಿರುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿರಿ. ಪ್ರಭುವೇ, ನಿಮ್ಮ ದಿವ್ಯ ಹೃದಯದ ಮಿತಿಯಿಲ್ಲದ ಸ್ನೇಹದಿಂದಲೂ ನಿಮ್ಮ ಅತ್ಯಂತ ಮಹಿಮೆಗಾಗಿಯೂ ಇವರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿಭರಿತವಾದ ಯೇಸುವಿನ ದಿವ್ಯ ಹೃದಯವೇ, ನಮ್ಮ ಸುತ್ತಮುತ್ತಲಿರುವವರ ಮೇಲೆ ದಯೆ ತೋರಿರಿ. ಅವರನ್ನು ನಿಮ್ಮ ಮಕ್ಕಳನ್ನಾಗಿ ಮಾರ್ಪಡಿಸುವ ಕೃಪಾ ಪ್ರವಾಹಕ್ಕೆ ಅವರ ಹೃದಯದ ಬಾಗಿಲುಗಳನ್ನು ತೆರೆಯಿರಿ. ಆತ್ಮಗಳಿಗಾಗಿ ಯಾತನೆಯನ್ನು ಅನುಭವಿಸಿದ ನೀವು ಅವರ ನಾಶವನ್ನು ಸಹಿಸುವಿರೋ? ನಿಮ್ಮ ಶಿಲುಬೆಯ ಬಲಿಯೂ ಹೃದಯದ ಗಾಯವೂ ಅವರ ರಕ್ಷಣೆಗೆ ವ್ಯರ್ಥವಾಗಬೇಕೋ? ಆಹಾ, ನಮ್ಮ ಒಳ್ಳೆಯ ಯೇಸುವೆ, ನಿಮ್ಮ ಎಲ್ಲ ಗಾಯಗಳು, ಕಣ್ಣೀರು, ಪ್ರಾರ್ಥನೆಗಳ ಫಲಗಳನ್ನು ಹಾಗೂ ನಿಮ್ಮ ಆರಾಧ್ಯ ಹೃದಯದ ಪ್ರತಿಯೊಂದು ಚಲನೆಗಳನ್ನು ಅವರ ರಕ್ಷಣೆಗಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಯಾತನೆಯ ಫಲಗಳಿಂದ ಅವರ ಪಾಪಗಳನ್ನು ಕ್ಷಮಿಸಿರಿ. ಅಂಧಕಾರದಲ್ಲಿ ಮುಳುಗಿರುವವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಸಂತ ಮರಿಯೇ, ಯೇಸುವಿನ ನಿಷ್ಕಳಂಕ ಮಾತೆಯೇ, ಕ್ರೈಸ್ತರ ಸಹಾಯವೇ, ಪಾಪಿಗಳ ಆಶ್ರಯವೇ, ಈ ಕಣ್ಣೀರ ಕಣಿವೆಯಲ್ಲಿ ಪರದೇಶಿಗಳಾಗಿರುವ ನಿಮ್ಮ ಮಕ್ಕಳ ಮೇಲೆ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಆಹಾ, ದಯೆಯುಳ್ಳ ತಾಯಿಯೇ, ನಿಮ್ಮ ದಿವ್ಯ ಕುಮಾರರ ಅಮೂಲ್ಯ ರಕ್ತದಿಂದ ರಕ್ಷಿಸಲಾದ ಆತ್ಮಗಳನ್ನು ಕೈಬಿಡದಂತೆ ಪ್ರಾರ್ಥಿಸಿರಿ. ನಾವು ಪರಿಶುದ್ಧರಾಗಿ ಜೀವಿಸಲು, ವಿಶೇಷವಾಗಿ ಪ್ರಭುವಿನ ಸಮಾಧಾನದಲ್ಲಿ ಭಾಗ್ಯವಾದ ಮರಣವನ್ನು ಹೊಂದಲು ಬೇಕಾದ ವರಗಳನ್ನು ನಿಮ್ಮ ದಿವ್ಯ ಕುಮಾರರಿಂದ ಪಡೆದುಕೊಡಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳು ಅಪ್ಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ವಿಶ್ವಾಸದ ವಿಧಾನ. ಸರ್ವೇಶ್ವರ, ನೀವು ಒಬ್ಬರೇ ದೇವರಾಗಿದ್ದು ನಿಮ್ಮಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರು ಎಂಬ 3 ದೈವಿ ವ್ಯಕ್ತಿಗಳು ಇದ್ದಾರೆಂದು ನಾನು ವಿಶ್ವಾಸಿಸುತ್ತೇನೆ. ನಿಮ್ಮ ಪುತ್ರರು ಮನುಷ್ಯರಾದರು ಮತ್ತು ನಮ್ಮ ಪಾಪಗಳಿಗಾಗಿ ಮೃತರಾದರು. ಅವರು ಮತ್ತೆ ಜೀವಿತರಿಗೂ ಮೃತರಿಗೂ ನ್ಯಾಯ ನಿರ್ಣಯ ಮಾಡಲು ಬರುವರೆಂದು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯು ಬೋಧಿಸುವಂತಹ ಎಲ್ಲ ಸತ್ಯಗಳನ್ನು ನೀವು ತಿಳಿಯಪಡಿಸಿದ್ದೀರಿ. ಅನಂತ ಜ್ಞಾನವೂ ಸತ್ಯವೂ ಆಗಿರುವ ನೀವು ಮೋಸ ಹೋಗುವವರಲ್ಲ ಹಾಗೂ ಮೋಸ ಮಾಡುವವರೂ ಅಲ್ಲ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ. ಈ ವಿಶ್ವಾಸದಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಭರವಸೆಯ ವಿಧಾನ. ಸರ್ವೇಶ್ವರ, ನೀವು ಅನಂತ ಶಕ್ತಿಶಾಲಿ, ಪ್ರಾಮಾಣಿಕ, ದಯಾಪರ ಮತ್ತು ಕೃಪಾಳು. ನೀವು ವಾಗ್ದಾನಿಸಿದ ಮೇರೆಗೆ ನಿಮ್ಮ ಅನುಗ್ರಹದಿಂದ ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಮತ್ತು ಇಹಲೋಕದ ಜೀವನ ಮುಗಿದಾಗ ಅನಂತ ಆನಂದವನ್ನು ನಾನು ಪಡೆಯುವೆನೆಂದೇ ನನ್ನ ಭರವಸೆ. ಈ ಭರವಸೆಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪ್ರೀತಿಯ ವಿಧಾನ. ಸರ್ವೇಶ್ವರ, ನಾನು ಎಲ್ಲಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮಗೋಸ್ಕರ ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ. ಕಾರಣ ನೀವು ಪರಮ, ಅನಂತ ಹಾಗೂ ಪರಿಪೂರ್ಣ ಒಳ್ಳೆಯವರು, ನನ್ನ ಎಲ್ಲ ಪ್ರೀತಿಗೂ ಯೋಗ್ಯರೂ ಆಗಿದ್ದೀರಿ. ಆದುದರಿಂದ ಈ ಪ್ರೀತಿಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪಶ್ಚಾತ್ತಾಪದ ವಿಧಾನ. ಸರ್ವೇಶ್ವರ, ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪಾವರದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಸಂತೋಷದ ರಹಸ್ಯಗಳು. ಮೊದಲನೆಯ ರಹಸ್ಯ, ಗಾಬ್ರಿಯೇಲ್ ದೂತನು ಮರಿಯಮ್ಮನವರಿಗೆ ಮಂಗಳವಾರ್ತೆ ಹೇಳಿದ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್.
ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಎರಡನೆಯ ರಹಸ್ಯ, ಮರಿಯಮ್ಮನವರು ಎಲಿಜಬೇತಳನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮೂರನೆಯ ರಹಸ್ಯ, ಯೇಸುಬಾಲರು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್.
ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. 4ನೆಯ ರಹಸ್ಯ, ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಸಕಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. 5ನೆಯ ರಹಸ್ಯ, ಕಾಣೆಯಾದ ಯೇಸುಬಾಲರನ್ನು 3 ದಿನಗಳ ನಂತರ ದೇವಾಲಯದಲ್ಲಿ ಜೋಸೆಫ್ ಮತ್ತು ಮಾತೆ ಮರಿಯಮ್ಮನವರು ಕಂಡುಕೊಂಡರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ,
ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಓ ನಮ್ಮ ಯೇಸುವೆ, ನಮ್ಮ ಮೇಲೆ ದಯವಾಗಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಸಕಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ರಾಣಿಯೇ, ದಯೆಯ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾಕಟಾಕ್ಷವನ್ನು ನಮ್ಮ ಮೇಲೆ ಇರಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರೂ ನಿತ್ಯರೂ ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನೂ ಶರೀರವನ್ನೂ ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬಿನ್ನಹಗಳ ಮೂಲಕ ಯಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮರಿಯಮ್ಮನವರ ಮನವಿಮಾಲೆ. ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ, ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ, ನಮಗೆ ದಯತೋರಿ. ಲೋಕರಕ್ಷಕರಾದ ಸುತ ದೇವರೇ, ನಮಗೆ ದಯತೋರಿ. ಪವಿತ್ರಾತ್ಮ ದೇವರೇ, ನಮಗೆ ದಯತೋರಿ. ಪರಮತ್ರಿತ್ವರಾದ ಏಕದೇವರೇ, ನಮಗೆ ದಯತೋರಿ. ಸಂತ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರುಣೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವಪ್ರಸಾದದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಭರವಸೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ವಿರಕ್ತಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ.
ನಿರ್ಮಲವಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯತ್ವವನ್ನು ಕುಂದಿಸದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಗೆ ಪಾತ್ರಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಶ್ಚರ್ಯಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಆಲೋಚನೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿಕರ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಬುದ್ಧಿವಂತೆಯಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ತುತ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಶಕ್ತಿಯುಳ್ಳ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಮಯ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾಮಾಣಿಕ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿಯ ಕನ್ನಡಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಂತೋಷದ ಬುಗ್ಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾಭರಿತ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಗಹನವಾದ ರೋಜಾ ಪುಷ್ಪವೇ, ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ, ನಮಗಾಗಿ ಪ್ರಾರ್ಥಿಸಿರಿ. ದಾವೀದನ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಂತದ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ, ನಮಗಾಗಿ ಪ್ರಾರ್ಥಿಸಿರಿ. ಉದಯ ಕಾಲದ ನಕ್ಷತ್ರವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಸ್ಥರಿಗೆ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ಶರಣೆ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರಿಗೆ ಸಾಂತ್ವನವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರಿಗೆ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತರಿಗೆ ಸಹಾಯವೇ, ನಮಗಾಗಿ ಪ್ರಾರ್ಥಿಸಿರಿ. ದೇವದೂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾಪಿತೃಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೇಷಿತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತರಾದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜಪಮಾಲೆಯ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತ ಕುಟುಂಬಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಮಾಧಾನದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ ಪ್ರಭು. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆಯೇ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಬಿನ್ನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುತ್ರರೊಡಗೂಡಿ ಹರಸೆ ಮನು ತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಕ್ರಿಸ್ತ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ. ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಬಂದಿದೆ, ಸಂತಸ ತಂದಿದೆ. ಇಂದು ಕ್ರಿಸ್ಮಸ್ ಹಬ್ಬವು ಕೇವಲ ಕ್ರೈಸ್ತ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಡೀ ವಿಶ್ವದ ಹಬ್ಬವಾಗಿದೆ. ಕ್ರಿಸ್ಮಸ್ ಇಂತಹ ವಿಶೇಷ ಸ್ಥಾನ ಪಡೆದಿರುವುದು ಕ್ರಿಸ್ತನಿಂದಲೇ ಮತ್ತು ಆತ ನೀಡಿದ ಸಂದೇಶದಿಂದಲೇ. ದೇವರ ಮತ್ತು ಮಾನವರ ನಡುವಿನ ಕಡಿದು ಹೋದ ಸಂಬಂಧ ಮತ್ತೆ ಬೆಸೆಯಲು ಕ್ರಿಸ್ತ ಪುಟ್ಟ ಕಂದನಾಗಿ ಬರಬೇಕಾಯಿತು. ಪುಟ್ಟ ಕಂದ ಬಾಲಯೇಸು ಮುಗ್ಧನಾಗಿ ಗೋದಲಿಯಲ್ಲಿ ಮಲಗಿರುವುದನ್ನು ಕಂಡಾಗ ನಮ್ಮ ಅರುನ್ಮನಗಳು ಭಕ್ತಿ ಪರವಶತೆಯಲ್ಲಿ ಹರಳುತ್ತವೆ. ಶೋಷಿತರ ಭೂಮಿಯಲ್ಲಿ ಜನಿಸಿ ನ್ಯಾಯ ನೀತಿಯ ಜ್ವಾಲೆಯ ಉರಿಸಿ ಮೇಲು ಕೀಳು ಜಾತಿ ಭೇದ ಅಳಿಸಿ
ಮಾನವತೆಯ ಕಲಿಸಲು ಜಗಕ್ಕೆ ಬಂದ ಬಾಲ ಯೇಸು. ಕ್ರಿಸ್ತನ ಜನನದಿಂದ ಇಡೀ ಜಗತ್ತೇ ಇಂದು ಸಂತಸ ಸಂಭ್ರಮದಿಂದ ನಲಿದಾಡುತ್ತಿದೆ. ಆ ಬಾಲ ಯೇಸುವಿನ ಸರಳತೆ, ಮುಗ್ಧತೆ, ದೀನತೆ, ಪರಪ್ರೀತಿ ನಮ್ಮನ್ನು ಪ್ರೇರೇಪಿಸಲಿ. ಕ್ರಿಸ್ತ ಜಯಂತಿಯ ಸಂತಸವನ್ನು ಇತರರಲ್ಲೂ ಹಂಚಿಕೊಂಡು ಇಂದು ನಾವು ಈ ಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸಬೇಕಿದೆ. ಪ್ರಿಯರೇ, ಬೆತ್ಲೆಹೇಮ್ನಲ್ಲಿ ಕ್ರಿಸ್ತ ನಮಗಾಗಿ ಜನಿಸಿದರು. ಬೆತ್ಲೆಹೇಮ್ ಎಂದರೆ ಇಬ್ರು ಭಾಷೆಯಲ್ಲಿ ರೊಟ್ಟಿಯ ಮನೆ ಎಂದು ಅರ್ಥ. ರೊಟ್ಟಿಯ ಮನೆಯಲ್ಲಿ ಜನಿಸಿದ ಕ್ರಿಸ್ತ ಇಂದು ನಮ್ಮ ಆಧ್ಯಾತ್ಮಿಕ ರೊಟ್ಟಿಯಾಗಿದ್ದಾರೆ, ಆಧ್ಯಾತ್ಮಿಕ ಭೋಜನವಾಗಿದ್ದಾರೆ. ಕ್ರಿಸ್ತ ಜಯಂತಿಯಂದು ಆ ಆಧ್ಯಾತ್ಮಿಕ ಭೋಜನವನ್ನು, ಆ ರೊಟ್ಟಿಯನ್ನು ನಿರ್ಮಲ ಹೃದಯದಿಂದ, ಪರಿಶುದ್ಧ ಹೃದಯದಿಂದ ಸ್ವೀಕರಿಸಲು ಈ ಬಲಿಪೂಜೆಯಲ್ಲಿ ನಾವು ಯೋಗ್ಯ ರೀತಿಯಲ್ಲಿ ಸಿದ್ಧರಾಗೋಣ. ಪ್ರಿಯರೇ, ದೇವರೇ ಮನುಷ್ಯರಾದ ಹಬ್ಬ ಕ್ರಿಸ್ತ ಜಯಂತಿ. ಕ್ರಿಸ್ಮಸ್ ಇಸ್ ದ ಫೀಸ್ಟ್ ಆಫ್ ಗಾಡ್ ಬಿಕಮಿಂಗ್ ಮ್ಯಾನ್. ಯೋಹಾನನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 15ರಲ್ಲಿ ನಾವು ನೋಡುತ್ತೇವೆ, ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ದೇವರು ತಮ್ಮ ಅಸ್ತಿತ್ವವನ್ನು ಪೂರ್ವಕಾಲದಲ್ಲಿ ತಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಪ್ರವಾದಿಗಳ ಮುಖಾಂತರ ತಿಳಿಯಪಡಿಸಿದರು. ಆದರೆ ಕಾಲವು ಪರಿಪಕ್ವವಾದಾಗ ತಮ್ಮ ಅಸ್ತಿತ್ವವನ್ನು, ಪ್ರೀತಿಯನ್ನು ತನ್ನ ಸ್ವಂತ ಮಗನನ್ನೇ ಕಳುಹಿಸುವುದರ ಮೂಲಕ ತೋರ್ಪಡಿಸಿದರು. ದೇವರೇ ಮನುಷ್ಯರಾದಂತಹ ಹಬ್ಬ ಕ್ರಿಸ್ತ ಜಯಂತಿ. ಪ್ರಿಯರೇ, ಏಕೆ ದೇವರು ಮನುಷ್ಯನ ರೂಪದಲ್ಲಿ ಈ ಧರೆಗೆ ಬರಬೇಕಾಯಿತು? ತತ್ವಶಾಸ್ತ್ರಜ್ಞ ಕೇರ್ಕೆಗಾರ್ಡ್ ಒಂದು ಸುಂದರ ಕಥೆಯನ್ನು ಹೇಳುತ್ತಾನೆ. ಒಮ್ಮೆ ಒಬ್ಬ ಅರಸ ಮನೆ ಕೆಲಸ ಮಾಡುವ ಯುವತಿಯಲ್ಲಿ ಆತನಿಗೆ ಪ್ರೀತಿ ಹುಟ್ಟುತ್ತೆ. ಅರಸ ಆ ಯುವತಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಯೋಚನೆ ಮಾಡುತ್ತಾನೆ. ತನ್ನ ಆಸ್ಥಾನದಲ್ಲಿದ್ದ ಮಂತ್ರಿಗಳನ್ನೆಲ್ಲ ಕರೆದು ಹೇಗೆ ತನ್ನ ಪ್ರೀತಿಯನ್ನು ಆ ಯುವತಿಗೆ ವ್ಯಕ್ತಪಡಿಸುವುದು ಎಂದು ಕೇಳಿದಾಗ ಎಲ್ಲ ಮಂತ್ರಿಗಳು ಅರಸನಿಗೆ ಈ ಒಂದು ಸಲಹೆಯನ್ನು ನೀಡುತ್ತಾರೆ. ತಾವು ರಾಜ ಗಾಂಭೀರ್ಯದಿಂದ, ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ರಥದಲ್ಲಿ ಹೋಗಿ ಆಕೆಯ ಪುಟ್ಟ ಗುಡಿಸಲಿನ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಅವಳು ಸಾಷ್ಟಾಂಗ ನಿಮ್ಮ ಕಾಲಿಗೆ ಎರಗಿ ನಿಮ್ಮನ್ನು ಸ್ವೀಕರಿಸುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ರಾಜನಿಗೆ ಅವರು ನೀಡಿದ ಸಲಹೆ ಅಷ್ಟು ಇಷ್ಟವಾಗುವುದಿಲ್ಲ. ಕಾರಣ, ರಾಜನಿಗೆ ಇಲ್ಲಿ ಬೇಕಾದದ್ದು ಆತನ ಮಹಿಮೆಯನ್ನು ಪ್ರಕಟಪಡಿಸುವುದಲ್ಲ. ಕಿಂಗ್ ವಾಂಟೆಡ್ ಹರ್ ಗ್ಲೋರಿಫಿಕೇಶನ್, ನಾಟ್ ಇಸ್ ಗ್ಲೋರಿಫಿಕೇಶನ್. ಹಾಗಾಗಿ ಅರಸ ಯೋಚನೆ ಮಾಡ್ತಾನೆ, ಒಂದು ದಿನ ತಾನೇ ಬಡ ಸೇವಕನಂತೆ ವಸ್ತ್ರವನ್ನು ಧರಿಸಿ ಆಕೆಯ ಪುಟ್ಟ ಗುಡಸಲಿನ ಮುಂದೆ ನಿಂತು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಪ್ರಿಯರೇ, ಕ್ರಿಸ್ತ ಜಯಂತಿಯ ರಹಸ್ಯವು ಈ ಕತೆಗೆ ಬಹಳಷ್ಟು ಹತ್ತಿರವಾಗಿದೆಯಲ್ಲವೇ? ಯಹೂದ್ಯರಲ್ಲಿ ಇದ್ದ ನಂಬಿಕೆ ದೇವರನ್ನ ಮುಖಾಮುಖಿ ಕಂಡರೆ ನಾವು ಸಾಯುತ್ತೇವೆ ಎಂಬ ನಂಬಿಕೆ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಹೇಗೆ ಇಳಿದು ಬರಬೇಕಾಯಿತು? ಹಾಗಾಗಿ ಕ್ರಿಸ್ತ ಈ ಜಗತ್ತಿಗೆ ಪುಟ್ಟ ಕಂದನಾಗಿ ಜನಿಸಿ ಬಂದರು. ಮತ್ತು ಕ್ರಿಸ್ತ ಜಯಂತಿಯ ಹಬ್ಬವು ದೇವರು ತಮ್ಮ ಪ್ರೀತಿಯನ್ನು, ಕರುಣೆಯನ್ನು ಜಗತ್ತಿಗೆ ಸಾರಿದ, ಪ್ರಕಟಪಡಿಸಿದ ಹಬ್ಬ. ಕ್ರಿಸ್ಮಸ್ ಇಸ್ ದ ಫೀಸ್ಟ್ ಆಫ್ ಗಾಡ್ ಶೇರಿಂಗ್ ಇಸ್ ಲವ್ ವಿತ್ ಇಸ್ ಪೀಪಲ್. ಯಹೂದ್ಯರಲ್ಲಿ ಇದ್ದ ಕಲ್ಪನೆ ದೇವರು ತಮ್ಮ ತಪ್ಪುಗಳನ್ನು ಲೆಕ್ಕವಿಟ್ಟುಕೊಳ್ಳುವ, ನಮ್ಮ ತಪ್ಪುಗಳನ್ನು ಲೆಕ್ಕವಿಟ್ಟುಕೊಳ್ಳುವ, ಶಿಕ್ಷಿಸುವ, ದಂಡಿಸುವ ದೇವರು ಎಂದು. ಆದರೆ ಕ್ರಿಸ್ತ ಪುಟ್ಟ ಕಂದನಾಗಿ ಈ ಜಗತ್ತಿಗೆ ಬರುವುದರ ಮೂಲಕ ದೇವರು ನಮ್ಮನ್ನು ಶಿಕ್ಷಿಸುವ ದೇವರಲ್ಲ, ದಂಡಿಸುವ ದೇವರಲ್ಲ, ಅವರು ನಮ್ಮನ್ನು ಪ್ರೀತಿಸುವ ದೇವರು, ಕರುಣಾಮಯಿ, ಕ್ಷಮಿಸುವ ದೇವರು ಎಂಬ ಸಂದೇಶವನ್ನು ಸಾರುತ್ತಾರೆ. ಮತ್ತು ಕ್ರಿಸ್ತ ಈ ಜಗತ್ತಿಗೆ ಬರುವುದರ ಮೂಲಕ ಯಹೂದ್ಯರ ಮತ್ತು ಅನ್ಯ
ಜನರ ನಡುವೆ ಇದ್ದ ತಡೆಗೋಡೆಯನ್ನು ಒಡೆದು ಹಾಕಿ ಸೇತುವೆಯನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ಪ್ರಿಯರೇ, ನಾವು ಈ ಒಂದು ಅಂಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1-17 ಯೇಸು ಕ್ರಿಸ್ತರ ವಂಶಾವಳಿಯನ್ನು ಆಲಿಸುತ್ತೇವೆ. ಈ ವಂಶಾವಳಿಯಲ್ಲಿ ಒಂದು ವಿಸ್ಮಯಕಾರಿ ಸಂಗತಿ ಇದೆ. ಇದರಲ್ಲಿ 4 ಮಹಿಳೆಯರ ಹೆಸರನ್ನು ಪ್ರಸ್ತಾಪಿಸಲಾಗಿದೆ. ತಾಮಾರ, ರಾಹಾಬ, ರೂತ ಮತ್ತು ಉರಿಯನ ಹೆಂಡತಿ ಬತ್ಷಬೆ. ಪ್ರಿಯರೇ, ಇವರ ಜೀವನವನ್ನು ನಾವು ನೋಡಿದರೆ ನಮಗೆ ಆಶ್ಚರ್ಯವಾಗಬಹುದು. ಯಹೂದ್ಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಯಾವುದೇ ಸ್ಥಾನಮಾನ, ಗೌರವ ಇರಲಿಲ್ಲ. ಮಹಿಳೆಯನ್ನ ಒಂದು ವ್ಯಕ್ತಿಯಂತೆ ಕಾಣದೆ ಕೇವಲ ವಸ್ತುವೆಂದು ಭಾವಿಸಲಾಗುತ್ತಿತ್ತು. ಅವಳಿಗೆ ಯಾವುದೇ ಸಮಾನ ಹಕ್ಕುಗಳು ಕೂಡ ಇರಲಿಲ್ಲ. ಜೆರಿಕೋವಿನಲ್ಲಿ ವೇಶ್ಯೆಯ ಜೀವನ ನಡೆಸುತ್ತಿದ್ದವಳು ರಾಹಾಬ. ಜೋಶುವ ಅಧ್ಯಾಯ 2 ವಾಕ್ಯ 1-7 ನಾವು ನೋಡ್ತೇವೆ. ಮೋವಾಬ್ ದೇಶಕ್ಕೆ ಸೇರಿದವಳು ರೂತಳು ಬೇರೆ ದೇವರನ್ನ ಆರಾಧನೆ ಮಾಡುತ್ತಿದ್ದವಳು. ತನ್ನ ಮಾವನಿಂದಲೇ ಪೇರಜ್ ಮತ್ತು ಜೆರಹ ಎಂಬ ಅವಳಿ ಮಕ್ಕಳಿಗೆ ಜನ್ಮ ನೀಡಿದವಳು ತಾಮರ. ಆದಿಕಾಂಡ 38. ಮತ್ತು ದಾವಿದ ಅರಸನೊಂದಿಗೆ ವ್ಯಭಿಚಾರ ಮಾಡಿದವಳು ಬೆತ್ಷೆಬೆ. ಈ ಮಹಿಳೆಯರನ್ನ ವಂಶಾವಳಿಯಲ್ಲಿ ಸೇರಿಸಲಾಗಿದೆ. ಏತಕ್ಕೆ ಸೇರಿಸಲಾಗಿದೆ? ಈ ಮೂಲಕ ಯೇಸು ಸ್ವಾಮಿ ಪಾಪಿಗಳನ್ನು ಸನ್ಮಾರ್ಗದಿಂದ ದೂರ ಹೋದವರನ್ನ ಪುಣ್ಯ ಜೀವನದತ್ತ ಕರೆದೊಯ್ಯಲು ಬರುತ್ತಿದ್ದಾರೆ ಎಂಬ ಸಂಗತಿಯನ್ನು ಮತ್ತಾಯ ನಮಗೆ ತಿಳಿಸುತ್ತಾನೆ. ಅಂದರೆ ಕ್ರಿಸ್ತ ಬಂದದ್ದು ಪುಣ್ಯಾತ್ಮ, ಪಾಪಿಷ್ಟ ಇವರ ನಡುವೆ ಇದ್ದ ತಡೆಗೋಡೆಯನ್ನು ಒಡೆದು ಹಾಕಿ ಸೇತುವೆಯನ್ನು ನಿರ್ಮಿಸಲು. ಅನ್ಯ ಧರ್ಮದವರು, ಯಹೂದ್ಯರು ಇವರ ನಡುವೆ ಇದ್ದ ತಡೆಗೋಡೆಯನ್ನು ಒಡೆದು ಸೇತುವೆಯನ್ನು ನಿರ್ಮಿಸಲು ಬಂದವರು. ಹೆಣ್ಣು ಗಂಡು ಎಂಬ ಭೇದ ಭಾವ ಇದ್ದ ಸಮಾಜದಲ್ಲಿ ಆ ಭೇದ ಭಾವವನ್ನು ಒಡೆದು ಹಾಕಿ ಅವರಿಬ್ಬರು ಒಂದೇ, ಅವರಿಬ್ಬರು ಸಮಾನರು ಎಂಬ ಸಂದೇಶವನ್ನು ಸಾರಲು ಕ್ರಿಸ್ತ ಬಂದವರು. ಪ್ರಿಯರೇ, ಹಾಗಾಗಿ ಕ್ರಿಸ್ತ ಜಯಂತಿ ಇಸ್ ಅ ಫೀಸ್ಟ್ ಆಫ್ ಗಾಡ್ ಶೇರಿಂಗ್ ಇಸ್ ಲವ್ ವಿತ್ ಅಸ್. ಕ್ರಿಸ್ತ ಜಯಂತಿಯು ದೇವರು ತಮ್ಮ ಪ್ರೀತಿಯನ್ನು ಜಗತ್ತಿಗೆ ಸಾರಿದ ಹಬ್ಬ. ಮತ್ತು ಕ್ರಿಸ್ತ ಜಯಂತಿಯು ದೇವರು ನಮ್ಮೊಡನೆ ಸದಾ ವಾಸಿಸಲು ಬಂದಂತಹ ಹಬ್ಬ. ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ಇಸ್ ದ ಫೀಸ್ಟ್ ಆಫ್ ಇಮ್ಯಾನ್ಯುವೆಲ್, ಗಾಡ್ ಈಸ್ ವಿತ್ ಅಸ್. ಇಂದು ಕ್ರಿಸ್ತ ನಮ್ಮ ಮಧ್ಯೆ ದೇವರ ವಾಕ್ಯದಲ್ಲಿ, ಸಂಸ್ಕಾರಗಳಲ್ಲಿ, ವಿಶೇಷವಾಗಿ ಪರಮಪ್ರಸಾದ ಸಂಸ್ಕಾರದಲ್ಲಿ ಇಂದು ಕ್ರಿಸ್ತ ನಮ್ಮೊಡನೆ ನೆಲೆಸಿದ್ದಾರೆ. ಇಂತಹ ಹಬ್ಬವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ. ಈ ಹಬ್ಬವನ್ನು ಹೇಗೆ ನಾವು ಅರ್ಥಗರ್ಭಿತವಾಗಿ ಮಾಡಲು ಸಾಧ್ಯ? ಪ್ರಿಯರೇ, ಇಂದು ಒಮ್ಮೆ ಗೋದಲಿಯನ್ನು ನೋಡೋಣ. ಕೇವಲ ವೀಕ್ಷಕರಾಗುವುದು ಬೇಡ, ಒಮ್ಮೆ ಸ್ವಲ್ಪ ಸಮಯ ತೆಗೆದುಕೊಂಡು ಆ ಗೋದಲಿಯನ್ನು ಒಮ್ಮೆ ನೋಡೋಣ. ಇಂದು ಕ್ರಿಸ್ತ ಜಯಂತಿಗೆ ನಾವು ಮಾಡುವ ಗೋದಲಿಗಳು ಬಹಳ ಸುಂದರ, ಆಕರ್ಷಣೀಯವಾಗಿವೆ. ಆದರೆ ಬೆತ್ಲೆಹೇಮಿನ ಗೋದಲಿ ಇದಕ್ಕೆ ತದ್ವಿರುದ್ಧವಾಗಿತ್ತು. ಪಾಪಿ ಮನುಜ ದೇವರಿಗೆ ಆಶ್ರಯವನ್ನು ಕೊಡಲು ಸೋತ, ಆದರೆ ಮೂಕ ಪ್ರಾಣಿಗಳು ಅವರಿಗೆ ಸ್ವಾಗತವನ್ನು ನೀಡಿದವು. ದನದ ಕೊಟ್ಟಿಗೆಯು ಶಾಂತಿಯ ತಾಣವಾಗಿದೆ. ಅಲ್ಲಿ ಸ್ವಾರ್ಥವಿಲ್ಲ, ಮೋಸವಿಲ್ಲ. ಸೃಷ್ಟಿಕರ್ತನ ದರ್ಶನ ಪಡೆಯಲು ಮೊದಲು ಅವಕಾಶ ದೊರೆತಿದ್ದು ಈ ಮೂಕ ಪ್ರಾಣಿಗಳಿಗೆ. ಅಲ್ಲಿ ಯಾವುದೇ ದ್ವೇಷ, ಹಗೆತನವಿಲ್ಲ. ಹೆರೋದನ ಗರ್ವಕ್ಕೆ, ಮದ ಮಾತ್ಸರ್ಯಕ್ಕೆ, ಸೇಡಿಗೆ, ವಂಚನೆಗೆ ಅಲ್ಲಿ ಜಾಗವಿಲ್ಲ. ಅಲ್ಲಿರುವುದು ನೈಜ ಪ್ರೀತಿ, ಶಾಂತಿ, ಸಮಾಧಾನ, ಸೌಹಾರ್ದತೆ. ಇದೇ ದರ್ಪದ ಹೆರೋದರಸನ ಭವ್ಯ ಅರಮನೆಗೂ ಬೆತ್ಲೆಹೇಮಿನ ಬಡ ದನದ ಕೊಟ್ಟಿಗೆಗೂ ಇದ್ದ ವ್ಯತ್ಯಾಸ. ಅದೇ ಗೋದಲಿಯ ಶ್ರೇಷ್ಠತೆ. ಪ್ರಿಯರೇ, ಕ್ರಿಸ್ತ ಹೆರೋದನಿಗಾಗಲಿ ಅಗಸ್ತಸ್ ರಾಜನಿಗಾಗಲಿ ದರ್ಶನ ನೀಡಲಿಲ್ಲ. ಬದಲಾಗಿ ಸಮಾಜದ ದೃಷ್ಟಿಯಲ್ಲಿ ದೀನ, ದಲಿತರು, ಅಶಿಕ್ಷಿತರು, ಪಾಪಿಗಳೆಂದು ಪರಿಗಣಿಸಲ್ಪಟ್ಟಿದ್ದ ನರಮಾನವರಿಗೆ ತಮ್ಮ ಶ್ರೇಷ್ಠ ದರ್ಶನವನ್ನು ನೀಡಿದರು. ದೇವರನ್ನ ಕಾಣಲು, ಅವರ ಅನುಭವವನ್ನು ಪಡೆಯಲು ಹಣ, ಅಂತಸ್ತು, ದೊಡ್ಡಸ್ತಿಕೆ ಮುಖ್ಯವಲ್ಲ. ಬದಲಿಗೆ ದೀನತೆ, ಸರಳತೆ, ಕ್ಷಮೆ ಹಾಗೂ ವಿನಯತೆ, ಸಮರ್ಪಣೆ ಬಹಳ ಮುಖ್ಯ ಎಂದು ನಾವು ತಿಳಿದುಕೊಳ್ಳಬೇಕಿದೆ. ಪ್ರಿಯರೇ, ಇಂದು ನಮ್ಮ ಸಮಾಜದಲ್ಲಿ ನೂರಾರು ಸಮಸ್ಯೆಗಳು ಇವೆ. ನಮ್ಮ ಬದುಕು ಗೊಂದಲಗಳ, ಸಮಸ್ಯೆಗಳ ಗೂಡಾಗಿದೆ. ಎಲ್ಲೆಲ್ಲೂ ಅಭದ್ರತೆ, ಯುದ್ಧ, ಭೀತಿ, ಭಯೋತ್ಪಾದನೆ, ಮಾರಕ ವ್ಯಾಧಿ, ಜಾಗತೀಕರಣದಿಂದ ಜೀವನ ತತ್ತರಿಸಿ ಹೋಗಿದೆ.
ಶ್ರೀಮಂತರು ಶ್ರೀಮಂತರಾಗುತ್ತಿದ್ದರೆ ಬಡವರು ಬಡವರಾಗೇ ಉಳಿಯುತ್ತಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಆತ್ಮಹತ್ಯೆ, ಭ್ರೂಣ ಹತ್ಯೆ, ಲಂಪಟತನ, ಕೋಮುವಾದ, ಮೋಸ, ವಂಚನೆ, ಅನ್ಯಾಯ, ಅನೀತಿ ನಮ್ಮ ಸಮಾಜದಲ್ಲಿ ತಾಂಡವವಾಡುತ್ತಿದೆ. ಇಂತಹ ಸಮಾಜಕ್ಕೆ ಹೇಗೆ ಕ್ರಿಸ್ತನನ್ನ ನಾವು ಇಂದು ನೀಡಬಹುದು? ಕ್ರಿಸ್ತ ಹೇಗೆ ಸಂತ್ರಸ್ತರ, ನೊಂದವರ, ಶೋಷಿತರ, ದೀನ ದಲಿತರ ನೋವನ್ನು ಅಳಿಸಿ ಧರ್ಮ, ಸತ್ಯ, ಸಮಾನತೆಯನ್ನ ಸಾರಲು ಬಂದರೋ ಅದೇ ರೀತಿ ಆ ಕೆಲಸ ಇಂದು ನಮ್ಮಿಂದ ಆಗಬೇಕಾಗಿದೆ. ನಾವು ಮತ್ತೊಬ್ಬ ಕ್ರಿಸ್ತನಾಗಬೇಕಾಗಿದೆ. ಇತರರಲ್ಲಿ ಕ್ರಿಸ್ತನನ್ನ ಕಾಣಬೇಕಿದೆ. ನಮ್ಮ ಮನೆಗಳ ಮೇಲೆ ಪ್ರಕಾಶಿಸುತ್ತಿರುವ ನಕ್ಷತ್ರ ಇಂದು ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಬೇಕಿದೆ. ಕ್ರಿಸ್ತನಿಗೆ ಗೋದಲಿಯಲ್ಲಿ ಜಾಗ ಮಾಡಿಕೊಡುವ ಬದಲು ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಕ್ರಿಸ್ತನಿಗೆ ಜಾಗವನ್ನು ಮಾಡಿಕೊಡಬೇಕಾಗಿದೆ. ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು, ದುರ್ಗುಣಗಳನ್ನು ಬಿಸಾಡಿ ಅಲ್ಲಿ ಶುದ್ಧವಾದ ಸ್ಥಳವನ್ನು ನಿರ್ಮಾಣ ಮಾಡಬೇಕಾಗಿದೆ. ಪ್ರಿಯರೇ, ಇಂದು ಕ್ರಿಸ್ತ ಜಯಂತಿ ಕೇವಲ ಬಾಹ್ಯ ಆಡಂಬರದ ಆಚರಣೆಯಾಗದೆ ಆಂತರಿಕ ಆಚರಣೆಯಾಗಲಿ. ಕ್ರಿಸ್ತನ ಹುಟ್ಟುಹಬ್ಬಕ್ಕೆ ನಮ್ಮ ಪರಿಶುದ್ಧ ಬದುಕನ್ನೇ ಉಡುಗೊರೆಯಾಗಿ ನೀಡೋಣ. ಈ ಕ್ರಿಸ್ತ ಜಯಂತಿಯಲ್ಲಿ ಕ್ರಿಸ್ತ ಮಾಯವಾಗದಿರಲಿ. ಕ್ರಿಸ್ತ ಮತ್ತು ಆತನ ತತ್ವಗಳೇ ಕೇಂದ್ರ ಬಿಂದುವಾಗಲಿ. ಪುಟ್ಟ ಕಂದ ಬಾಲ ಯೇಸು ನಮ್ಮ ಬದುಕನ್ನು ಪಾವನಗೊಳಿಸಲಿ. ಶಾಂತಿ, ಪ್ರೀತಿಯ, ಕ್ಷಮೆಯ, ಐಕ್ಯತೆಯ, ಸೌಹಾರ್ದತೆಯನ್ನು, ಕಂಪನ್ನು ಪಸರಿಸಲು ಈ ಕ್ರಿಸ್ತ ಜಯಂತಿ ನಮಗೆ ಪ್ರೇರಣೆ ನೀಡಲಿ. ಆಮೆನ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ನಮಸ್ಕಾರ. ಕ್ರಿಸ್ಮಸ್ ಹತ್ರ ಬರ್ತಿದೆ. ಈ ಸಮಯದಲ್ಲಿ ಒಂದು ತುಂಬ ಮೂಲಭೂತವಾದ ಪ್ರಶ್ನೆ ಎದುರಾಗುತ್ತೆ. ಎಲ್ಲವನ್ನೂ ಸೃಷ್ಟಿಸಿದ, ಎಲ್ಲೆಲ್ಲೂ ಇರುವ ಆ ಸರ್ವಶಕ್ತ ದೇವರು ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ, ಅದು ಒಂದು ಮಗುವಾಗಿ ಹುಟ್ಟಬೇಕು. ಇದು ನಮ್ಮ ತರ್ಕಕ್ಕೆ, ಲಾಜಿಕ್ಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಖಂಡಿತ. ಅಂದ್ರೆ ತರ್ಕದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ದೊಡ್ಡ ಗೊಂದಲ. ಇದನ್ನ ಬರೀ ಬುದ್ಧಿವಂತಿಕೆಯಿಂದ, ಬರೀ ತಲೆಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಂಬಿಕೆ ಅನ್ನೋದು ಬೇಕಾಗತ್ತೆ. ಹೌದು, ಸರಿಯಾಗಿ ಹೇಳಿದ್ರಿ. ಇದೇ ಗೊಂದಲಕ್ಕೆ ಉತ್ತರ ಹುಡುಕೋಕೆ ನಮ್ಮತ್ರ ಒಂದು ಅದ್ಭುತವಾದ ಕಥೆ ಇದೆ. ಲೂಯಿಸ್ ಕ್ಯಾಸಲ್ಸ್ ಅಂತ ಒಬ್ಬ ಪತ್ರಕರ್ತರು ಬರೆದಿದ್ದು ಕ್ರಿಸ್ಮಸ್ ಸಾಮ್ಯ ಅಂತ. ದ ಬರ್ಡ್ ಪ್ಯಾರಬಲ್. ಓ, ಅದ್ಭುತವಾದ ಕಥೆ ಅದು. ಇವತ್ತು ನಾವು ಈ ಕಥೆಯನ್ನ ಅಷ್ಟೇ ಅಲ್ಲ, ಅದರ ಹಿಂದಿರೋ ಆಳವಾದ ವಿಚಾರಗಳನ್ನ ಒಡೆದು ನೋಡೋಣ. ಕ್ರೈಸ್ತ ಧರ್ಮದ ದೇವರು ಮನುಷ್ಯನಾದ ಅನ್ನೋ ಪರಿಕಲ್ಪನೆಯ ಹಿಂದಿನ ಭಾವನಾತ್ಮಕ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ಹೌದು, ಈ ಕಥೆ ಒಂದು ಕೀಲಿಯ ಹಾಗೆ. ಅಂದ್ರೆ ತರ್ಕದಿಂದ ತೆರೆಯೋಕ್ಕಾಗ್ದ ಬಾಗಿಲನ್ನ ಭಾವನೆಯಿಂದ, ಅನುಭವದಿಂದ ತೆರೆಯುತ್ತೆ. ಇದು ಅಪನಂಬಿಕೆ ಇರುವ ಒಬ್ಬ ವ್ಯಕ್ತಿ ಹೇಗೆ ನಂಬಿಕೆಯ ಅಂಚಿಗೆ ಬಂದು ನಿಲ್ತಾನೆ ಅನ್ನೋವ್ರ ಬಗ್ಗೆ ಇದೆ. ಹಾಗಿದ್ರೆ ನೇರವಾಗಿ ಕಥೆಯೊಳಗೆ ಇಳಿದು ಬಿಡೋಣ. ಖಂಡಿತ. ಈ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಕೆಟ್ಟವನೇನಲ್ಲ. ಆಕ್ಚುಲಿ ಆತ ತುಂಬಾ ಒಳ್ಳೆ ಮನುಷ್ಯ. ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾನೆ, ಸಮಾಜದಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ. ಆದ್ರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಆತನಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ಕ್ರಿಸ್ಮಸ್ನ ಮೂಲ ನಂಬಿಕೆ. ಹೌದು, ದೇವರು ಮನುಷ್ಯನಾಗಿ ಹುಟ್ಟಿದ ಅನ್ನೋ ಕಲ್ಪನೆ ಅವನಿಗೆ ಸರಿ ಅನ್ಸೋದೇ ಇಲ್ಲ. ಅದು ಅವಿವೇಕ ಅಂತ ಅವನಿಗೆ ಅನ್ಸುತ್ತೆ. ಹಾಗಂತ ನಂಬಿಕೆ ಇಲ್ದಿದ್ರೂ ಬೇರೆಯವ್ರಿಗೋಸ್ಕರ ಚರ್ಚೆಗೋಗಿ ಸುಮ್ನೆ ನಟಿಸೋಕೆ ಆತನಿಂದ ಆಗಲ್ಲ. ಆ ಪ್ರಾಮಾಣಿಕತೆ ಅವನಲ್ಲಿರುತ್ತೆ. ಅದು ಗಮನಿಸ್ಬೇಕಾದ ಅಂಶ. ಆತ ನಾಸ್ತಿಕ ಅನ್ನೋಕ್ಕಿಂತ ತನ್ನ ಬುದ್ಧಿಗೆ ಸರಿ ಅನ್ನಿಸೋದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲದ ಒಬ್ಬ ಪ್ರಾಮಾಣಿಕ ಸಂಶಯವಾದಿ. ನಿಜ. ಹಾಗಾಗಿ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನ ಸಂಜೆ ಅವನ ಹೆಂಡತಿ ಮಕ್ಕಳು ಚರ್ಚಿಗೆ ಹೊರಟಾಗ ಆತ ಮನೆಯಲ್ಲೇ ಉಳಿದುಕೊಳ್ತಾನೆ. ನಾನು ಬರಲ್ಲ ಅಂತ. ಹೌದು, ನಾನು ಬಂದ್ರೆ ಅದು ನಾಟಕ ಆಗತ್ತೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸ್ಕೊಳ್ತಾನೆ. ಅವರು ಹೋದ್ಮೇಲೆ ಆತ ಬೆಂಕಿಯ ಪಕ್ಕ ಆರಾಮವಾಗಿ ಕೂತ್ಕೊಳ್ತಾನೆ. ಹೊರಗೆ ಚಳಿ, ಹಿಮ ಬೀಳೋಕ್ ಶುರುವಾಗತ್ತೆ. ಆಗ ಇದ್ದಕ್ಕಿದ್ದಂತೆ ಕಿಟಕಿಗೆ ಏನೋ ಬಡದ ಹಾಗೆ ಸದ್ದಾಗತ್ತೆ. ಡಬ್. ಮತ್ತೆ ಅದೇ ಸದ್ದು. ಡಬ್. ಇಲ್ಲಿಂದ ಕಥೆ ನಿಜವಾದ ತಿರುವು ಪಡ್ಕೊಳ್ಳೋದು. ಆರಾಮಾಗಿ ತನ್ನದೇ ತರ್ಕದ ಜಗತ್ತಿನಲ್ಲಿ ಸುರಕ್ಷಿತವಾಗಿದ್ದ ವ್ಯಕ್ತಿಯ ಪ್ರಪಂಚಕ್ಕೆ ಹೊರಗಿನಿಂದ ಒಂದು ಸಮಸ್ಯೆ ಬಂದು ಅಪ್ಪಳಿಸುತ್ತೆ. ಹೌದು. ಆತ ಹೊರಗೆ ಹೋಗಿ ನೋಡ್ತಾನೆ.
ಅಲ್ಲಿ ಚಳಿಗಾಲದ ಬಿರುಗಾಳಿಗೆ ಸಿಕ್ಕಿ ದಾರಿ ತಪ್ಪಿದ ಒಂದು ಹಿಂಡು ಹಕ್ಕಿಗಳು ನಡುಗುತ್ತಾ ನಿಂತಿರ್ತವೆ. ಅಯ್ಯೋ ಪಾಪ. ಪಾಪ, ಅವುಗಳಿಗೆ ಎಲ್ಲಿಗೂ ಹೋಗ್ಬೇಕು ಅಂತ ತಿಳಿಯದೆ ಮನೆಯೊಳಗಿನ ಬೆಳಕು ನೋಡಿ ಒಳಗೆ ಬರೋಕೆ ಪ್ರಯತ್ನಿಸಿ ಕಿಟಕಿಗೆ ಬಡಿಯುತ್ತಿರ್ತವೆ. ಆ ದೃಶ್ಯ ನೋಡಿ ಅವನಿಗೆ ಮರುಕವಾಗುತ್ತೆ. ಆತನೊಳಗಿನ ಕರುಣೆ ಜಾಗೃತವಾಗುತ್ತೆ. ಅವನ ತರ್ಕಕ್ಕಿಂತ ಅವನ ಹೃದಯ ಮೊದಲು ಪ್ರತಿಕ್ರಿಯಿಸುತ್ತೆ. ನಿಜ. ಅಯ್ಯೋ, ಇವು ಇಲ್ಲೇ ಚಳಿಯಲ್ಲಿಯೇ ಹೆಪ್ಪುಗಟ್ಟಿ ಸತ್ತೋಗ್ತವೆ, ಇವುಗಳನ್ನು ಉಳಿಸಲೇಬೇಕು ಅಂತ ತೀರ್ಮಾನಿಸ್ತಾನೆ. ಸರಿ. ತಕ್ಷಣ ಅವನಿಗೆ ತನ್ನ ಕೊಟ್ಟಿಗೆ ನೆನಪಾಗುತ್ತೆ. ಅದು ದೊಡ್ಡದಾಗಿದೆ, ಬೆಚ್ಚಗಿದೆ, ಅಲ್ಲಿ ಹುಲ್ಲು ಕೂಡ ಇದೆ. ಹಕ್ಕಿಗಳಿಗೆ ಸುರಕ್ಷಿತವಾದ ಜಾಗ ಅದು. ಹೌದು. ಹಾಗಂತ ದಟ್ಟ ಹಿಮದಲ್ಲಿ ನಡ್ಕೊಂಡು ಹೋಗಿ ಕೊಟ್ಟಿಗೆ ದೊಡ್ಡ ಬಾಗಿಲನ್ನ ತೆರೆದು ದೀಪ ಹಚ್ತಾನೆ. ಬನ್ನಿ, ಒಳಗ್ ಬನ್ನಿ ಅಂತ ಕಾಯ್ತಾನೆ. ಆದ್ರೆ ಒಂದೇ ಒಂದು ಹಕ್ಕಿಯೂ ಒಳಗ್ ಹೋಗೋದಿಲ್ಲ. ಇದು ಅವನ ಮೊದಲ ಪ್ರಯತ್ನ. ಉದ್ದೇಶ ಒಳ್ಳೆಯದೇ, ಆದರೆ ಫಲಿತಾಂಶ ಶೂನ್ಯ. ಯಾಕೆ ಅಂದ್ರೆ ಹಕ್ಕಿಗಳಿಗೆ ಅವನ ಉದ್ದೇಶ ಅರ್ಥ ಆಗ್ತಿಲ್ಲ. ಹೌದು, ಅವನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಆಗ ಅವನಿಗೊಂದು ಐಡಿಯಾ ಬರುತ್ತೆ. ಆಹಾರ ತೋರಿಸ್ರೆ ಬರಬಹುದು ಅಂತ ಓಡಿ ಹೋಗಿ ಮನೆಯಿಂದ ಬ್ರೆಡ್ ತುಂಡುಗಳನ್ನ ತರ್ತಾನೆ. ಆಮಿಷ. ಹೌದು, ಕೊಟ್ಟಿಗೆಗೋಗೋ ದಾರಿಯಲ್ಲಿ ಒಂದೊಂದಾಗಿ ಉದುರಿಸ್ತಾನೆ. ಒಂದ್ ರೀತಿ ಬ್ರೆಡ್ ತುಂಡುಗಳ ಟ್ರಯಲ್ ಹಾಕ್ತಾನೆ. ಆದ್ರೆ ಆ ಹಕ್ಕಿಗಳು ಭಯದಿಂದ ಎಷ್ಟು ಕಂಗೆಟ್ಟಿದ್ವು ಅಂದ್ರೆ ಅವು ಅದನ್ನ ಗಮನಿಸೋದೇ ಇಲ್ಲ. ಅಂದ್ರೆ ಆಮಿಷ ಕೂಡ ಕೆಲ್ಸ ಮಾಡ್ಲಿಲ್ಲ. ಅವನ ಎರಡನೇ ಪ್ರಯತ್ನವೂ ವಿಫಲ. ಇಲ್ಲಿ ಮನುಷ್ಯನ ಮತ್ತು ಹಕ್ಕಿಗಳ ನಡುವೆ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದು ಸ್ಪಷ್ಟವಾಗತ್ತೆ. ನನಗೆ ಆತನ ಹತಾಶೆ ಊಹಿಸ್ಕೊಳಕ್ಕಾಗ್ತಿದೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆತ ಅವುಗಳನ್ನ ಕೊಟ್ಟಿಗೆ ಕಡೆ ಓಡಿಸೋಕ್ ಪ್ರಯತ್ನಿಸ್ತಾನೆ. ಕೈ ಬೀಸುತ್ತಾ, ಶಬ್ದ ಮಾಡ್ತಾ ಅವುಗಳ ಹಿಂದೆ ಹೋಗ್ತಾನೆ. ಓ, ಇದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಆ ದೈತ್ಯಾಕಾರದ ಜೀವಿ ತಮ್ಮ ಮೇಲೆ ದಾಳಿ ಮಾಡೋಕ್ ಬರ್ತಿದೆ ಅನ್ಕೊಂಡು ಹಕ್ಕಿಗಳು ಇನ್ನಷ್ಟು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ದಿಕ್ಕುಗಳಿಗೂ ಹಾರಿ ಹೋಗ್ತವೆ. ಸಂಪೂರ್ಣವಾಗಿ ಕಮ್ಯುನಿಕೇಷನ್ ಬ್ರೇಕ್ಡೌನ್. ಆ ವ್ಯಕ್ತಿಯ ಉದ್ದೇಶ ಪ್ರೀತಿಯದ್ದು, ರಕ್ಷಣೆಯದ್ದು. ಆದ್ರೆ ಹಕ್ಕಿಗಳ ದೃಷ್ಟಿಕೋನದಿಂದ ನೋಡಿದ್ರೆ ಅವನೊಂದು ಭಯಾನಕ ಜೀವಿ. ಕರೆಕ್ಟ್. ಅವನ ಉದ್ದೇಶ ಅವುಗಳಿಗೆ ಅರ್ಥವಾಗ್ತಿಲ್ಲ. ಅವನ ಭಾಷೆ ಅವುಗಳಿಗೆ ತಿಳಿಯುತ್ತಿಲ್ಲ. ಅವನ ಪ್ರತಿಯೊಂದು ಚಲನವಲನವೂ ಅವುಗಳಿಗೆ ಅಪಾಯದ ಸಂಕೇತದಂತೆ ಕಾಣ್ತಿದೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಹಾಗೆ ಇದೆ ಅಂತ ನಮ್ಮ ಆಕರಗಳಲ್ಲಿ ವಿವರಿಸಲಾಗಿದೆ. ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಹಳೆಯ ಒಡಂಬಡಿಕೆಯಲ್ಲಿ ದೇವ್ರು ಪ್ರವಾದಿಗಳ ಮೂಲಕ, ನಿಯಮಗಳ ಮೂಲಕ ಮನುಷ್ಯರೊಂದಿಗೆ ಮಾತಾಡೋಕೆ ಪ್ರಯತ್ನಿಸಿದ್ರು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ನನ್ನನ್ನ ನಂಬಿ ನಿಮಗ್ ಒಳ್ಳೇದಾಗುತ್ತೆ ಅನ್ನೋ ಸಂದೇಶವನ್ನ ಕಳಿಸಿದ್ರು. ಆದ್ರೆ ಮನುಷ್ಯರು ಈ ಹಕ್ಕಿಗಳ ಹಾಗೆ ಪದೇ ಪದೇ ದೇವ್ರನ್ನ ತಪ್ಪು ತಿಳ್ಕೊಂಡ್ರು. ಅವನ ಶಕ್ತಿಯನ್ನ ನೋಡಿ ಭಯಪಟ್ರು ಅಥವಾ ಅವನ ಮಾತನ್ನ ತಿರಸ್ಕರಿಸಿ ಬೇರೆ ದಾರಿ ಹಿಡಿದ್ರು. ಹೌದು. ಹೋಸಿಯ ಪ್ರವಾದಿ ಹೇಳಿದ ಹಾಗೆ ಇಸ್ರಾಯೇಲರು ದೇವರನ್ನ ಬಿಟ್ಟು ಬೇರೆ ದೈವಗಳ ಹಿಂದೆ ಹೋದ್ರು. ಸೊ ದೇವರ ಪ್ರೀತಿಯ ಸಂದೇಶ ಪೂರ್ತಿಯಾಗಿ ತಲುಪಲೇ ಇಲ್ಲ. ಆ ವ್ಯಕ್ತಿ ಮತ್ತು ಹಕ್ಕಿಗಳ ನಡುವೆ ಇದ್ದ ಅಂತರದಂತೆಯೇ ದೇವರು ಮತ್ತು ಮನುಷ್ಯರ ನಡುವೆ ಒಂದು ದೊಡ್ಡ ಕಂದಕವಿತ್ತು. ಹಾಗಾದ್ರೆ ಕಥೆಯಲ್ಲಿ ಆ ವ್ಯಕ್ತಿ ಮುಂದೆ ಏನ್ ಮಾಡ್ತಾನೆ? ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ. ಅಲ್ಲೇ ಕಥೆಯ ಅತಿ ಮುಖ್ಯವಾದ ಘಟ್ಟ ಬರೋದು. ತನ್ನೆಲ್ಲ ಪ್ರಯತ್ನಗಳು ಸೋತಾಗ ಆ ವ್ಯಕ್ತಿ ಹತಾಶೆಯಿಂದ ಹಿಮದಲ್ಲಿ ನಿಂತು ಯೋಚಿಸ್ತಾನೆ. ಆಗ ಅವನ ತಲೆಯಲ್ಲಿ ಒಂದು ಮಿಂಚು ಹೊಳೆಯುತ್ತೆ. ಒಂದು ಅದ್ಭುತವಾದ, ಸರಳವಾದ ಯೋಚನೆ. ಓಕೆ, ಅವನು ತನ್ನಷ್ಟಕ್ಕೆ ಹೀಗೆ ಅಂದುಕೊಳ್ತಾನೆ, ಛೆ, ನಾನು ಒಂದೇ ಒಂದು ನಿಮಿಷ ಒಂದು ಹಕ್ಕಿಯಾಗೂ ಸಾಧ್ಯವಿದ್ದಿದ್ರೆ ಸಾಕಿತ್ತು. ನಾನು ಒಂದು ಹಕ್ಕಿಯಾಗಿದ್ರೆ ಹೌದು, ನಾನು ಹಕ್ಕಿಯಾಗಿದ್ರೆ ಇವುಗಳಿಗೆ ನನ್ನನ್ನು ನೋಡಿ ಭಯವಾಗ್ತಿರ್ಲಿಲ್ಲ. ನಾನು ಅವುಗಳ ಭಾಷೆಯಲ್ಲೇ ಮಾತಾಡಿ, ಧೈರ್ಯ ಹೇಳಿ, ಆ ಬೆಚ್ಚಗಿನ ಕೊಟ್ಟಿಗೆಯೊಳಗೆ ಸುರಕ್ಷಿತವಾಗಿ ದಾರಿ ತೋರಿಸಿ ಕರ್ಕೊಂಡು ಹೋಗ್ಬೋದಿತ್ತು. ವಾವ್! ಆತ ಹೀಗೆ ಅಂದುಕೊಳ್ತಿದ್ದ ಹಾಗೆಯೇ ಕಥೆಯಲ್ಲಿ ಒಂದು ಸುಂದರವಾದ ಘಟನೆ ನಡೆಯುತ್ತೆ. ದೂರದ ಚರ್ಚ್ನಿಂದ ಘಂಟೆಯ ನಾದ ಕೇಳಿಬರಲು ಶುರುವಾಗುತ್ತೆ. ಕ್ರಿಸ್ಮಸ್ ಬಂದಿದೆ ಅಂತ ಸಾರುವ ಘಂಟೆಗಳ ಸದ್ದು. ಹೌದು, ಆ ನಾದವನ್ನು ಕೇಳ್ತಾ ಆ ವ್ಯಕ್ತಿ ನಿಧಾನವಾಗಿ ಹಿಮದ ಮೇಲೆ ಮೊಣಕಾಲೂರಿ ಕೂತ್ಕೊಳ್ತಾನೆ. ಆಗ ಅವನ ಬಾಯಿಂದ 2 ಮಾತುಗಳು ಹೊರಬರ್ತವೆ. ಈಗ ನನಗೆ ಅರ್ಥವಾಯಿತು. ಈಗ ನನಗೆ ತಿಳಿಯಿತು. ನೀನು ಯಾಕೆ ನಮ್ಮ ಹಾಗೆ ಆಗ್ಬೇಕಾಯ್ತು ಅಂತ. ಅದೇ ಜ್ಞಾನೋದಯದ ಕ್ಷಣ. ಅಲ್ಲಿವರೆಗೂ ಅವನ ತರ್ಕಕ್ಕೆ, ಬುದ್ಧಿಗೆ ಅರ್ಥವಾಗದ ಸತ್ಯ ಆ ಒಂದು ಅನುಭವದಿಂದ ಅವನ ಹೃದಯಕ್ಕೆ ನೇರವಾಗಿ ನಾಟುತ್ತೆ. ಹಕ್ಕಿಗಳನ್ನು ಉಳಿಸಲು ತಾನು ಹಕ್ಕಿಯಾಗಬೇಕು ಅಂತ ಅವನು ಬಯಸಿದ ಹಾಗೆ, ಪಾಪ ಮತ್ತು ಸಾವಿನ ಚಳಿಯಲ್ಲಿ ಸಿಲುಕಿದ್ದ ಮನುಷ್ಯರನ್ನ ರಕ್ಷಿಸಲು ದೇವರು ಮನುಷ್ಯನಾಗಬೇಕಾಯ್ತು ಅನ್ನೋ ಈ ಇವತ್ತರಣದ ರಹಸ್ಯ ಅವನಿಗೆ ಅರ್ಥವಾಗಬಿಡ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಸಾಮ್ಯ ತುಂಬಾ ಸುಂದರವಾಗಿದೆ, ಭಾವನಾತ್ಮಕವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅದ್ಭುತವಾಗಿದೆ.
ಆದ್ರೆ ನಮ್ಮ ಆಕರಗಳಲ್ಲಿ ಕೆಲವು ದೈವಶಾಸ್ತ್ರಜ್ಞರು ಇದಕ್ಕೊಂದು ಮಿತಿ ಇದೆ ಅಂತ ವಾದಿಸ್ತಾರೆ. ಹೌದು. ಅಂದ್ರೆ ಕಥೆಯಲ್ಲಿ ಬರುವ ವ್ಯಕ್ತಿ ಅಸಹಾಯಕನಾಗ್ತಾನೆ, ಅವನಿಗೆ ಹಕ್ಕಿಯಾಗೋಕ್ ಸಾಧ್ಯವಿಲ್ಲ, ಹಾಗಾಗಿ ಅದವನ ಕೊನೆಯ ಉಪಾಯ. ಆದ್ರೆ ದೇವರು ಸರ್ವಶಕ್ತ, ಆತನಿಗೆ ಮನುಷ್ಯನಾಗುವುದು ಒಂದೇ ದಾರಿಯಾಗಿತ್ತ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದೇ ಈ ಸಾಮ್ಯವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋದು. ನೀವ್ ಹೇಳ್ದು ಸರಿ, ಕಥೆಯಲ್ಲಿ ಬರುವ ವ್ಯಕ್ತಿಗೆ ಬೇರೆ ಆಯ್ಕೆ ಇರ್ಲಿಲ್ಲ, ಅದು ಅವನ ಅಸಹಾಯಕತೆಯ ಮಾತು. ಹೌದು. ಆದರೆ ದೇವರ ವಿಷಯದಲ್ಲಿ ಇದು ಅಸಹಾಯಕತೆ ಅಲ್ಲ, ಬದಲಿಗೆ ಆಯ್ಕೆ. ದೇವರು ಸರ್ವಶಕ್ತನಾಗಿದ್ರಿಂದ ಆತ ಬೇರೆ ಯಾವುದೇ ರೀತಿಯಲ್ಲಿ ಮನುಕುಲವನ್ನ ರಕ್ಷಿಸಬಹುದಿತ್ತು. ಆದ್ರೆ ಆತ ಪ್ರೀತಿಯಿಂದ ಈ ಮಾರ್ಗವನ್ನ ಆರಿಸಿಕೊಂಡ. ಇದು ಕೊನೆಯ ಉಪಾಯ ಅಲ್ಲ, ಬದಲಿಗೆ ಅತ್ಯುತ್ತಮ ಉಪಾಯ. ಅಂದ್ರೆ ಇದು ಅನಿವಾರ್ಯತೆಗಿಂತ ಹೆಚ್ಚಾಗಿ ಒಂದು ಪ್ರೀತಿಯ ಕ್ರಿಯೆ ಅಂತ ಅರ್ಥವೇ? ನಿಖರವಾಗಿ. ಯೋಹಾನನ ಶುಭ ಸಂದೇಶದಲ್ಲಿ ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯೆ ವಾಸಿಸಿತು ಅಂತ ಹೇಳಿದಾಗ ಅದರರ್ಥ ದೇವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ನಮ್ಮ ನೋವು, ನಲಿವು, ಕಷ್ಟ, ಸುಖಗಳಲ್ಲಿ ಭಾಗಿಯಾಗೋಕೆ ನಮ್ಮಂತೆಯೇ ಆದ. ಸರಿ. ಆತ ಕೇವಲ ಆಕಾಶದಲ್ಲಿರುವ ನ್ಯಾಯಾಧೀಶನಲ್ಲ, ಬದಲಿಗೆ ನಮ್ಮ ಜೊತೆಗಾರ. ಇದೇ ಇಮ್ಯಾನ್ಯುವೆಲ್, ಅಂದ್ರೆ ದೇವರು ನಮ್ಮೊಡನೆ ಅನ್ನೋ ಆಳವಾದ ವಿಚಾರ. ಇದು ಬೇರೆ ಪುರಾಣಗಳಲ್ಲಿ ಬರುವ ದೇವರು ಭೂಮಿಗೆ ಬರುವ ಕಲ್ಪನೆಗಿಂತ ಹೇಗೆ ಭಿನ್ನ? ಉದಾಹರಣೆಗೆ, ಗ್ರೀಕ್ ಪುರಾಣಗಳಲ್ಲಿ ದೇವರುಗಳು ಮನುಷ್ಯರ ರೂಪದಲ್ಲಿ ಭೂಮಿಗೆ ಬರ್ತಾರೆ, ಆದರೆ ಅವರು ಹೆಚ್ಚಾಗಿ ಮನುಷ್ಯರನ್ನ ಪರೀಕ್ಷಿಸೋಕೆ, ಮೋಸಗೊಳಿಸೋಕೆ, ಹೌದು, ಅಥವಾ ತಮ್ಮ ಸ್ವಂತ ಉದ್ದೇಶಗಳಿಗಾಗಿ ಬರ್ತಾರೆ. ಅವರು ನಿಜವಾಗಿಯೂ ಮನುಷ್ಯರಾಗೋದಿಲ್ಲ, ಕೇವಲ ವೇಷ ಮರೆಸಿಕೊಂಡಿರ್ತಾರೆ. ತುಂಬಾ ಒಳ್ಳೆಯ ಹೋಲಿಕೆ. ಅದೇ ಇಲ್ಲಿರುವ ಮೂಲಭೂತ ವ್ಯತ್ಯಾಸ. ಗ್ರೀಕ್ ದೇವರುಗಳು ಭೇಟಿ ನೀಡುತ್ತಾರೆ, ಅವರು ನಟಿಸ್ತಾರೆ. ಆದರೆ ಕ್ರೈಸ್ತ ಧರ್ಮದ ಇನ್ಕಾರ್ನೇಷನ್ ಪರಿಕಲ್ಪನೆಯಲ್ಲಿ ದೇವರು ಮನುಷ್ಯನಾಗಿ ನಟಿಸಲಿಲ್ಲ, ಆತ ನಿಜವಾಗಿಯೂ ಮನುಷ್ಯನಾದ. ನಿಜವಾಗಿಯೂ, ಹೌದು. ಒಂದು ಮಗುವಾಗಿ ಹುಟ್ಟಿ, ಬೆಳೆದು, ಹಸಿವು, ನೋವು, ಸಂತೋಷ, ದುಃಖ ಎಲ್ಲವನ್ನೂ ಅನುಭವಿಸಿ ಕೊನೆಗೆ ಸಾಯ್ತಾನೆ. ಇದು ಕೇವಲ ಒಂದು ವೇಷವಲ್ಲ, ಇದೊಂದು ಸಂಪೂರ್ಣ ಸಮರ್ಪಣೆ. ಆತ ನಮ್ಮ ಮಟ್ಟಕ್ಕೆ ಇಳಿದು ಬಂದ, ನಮ್ಮ ಬದುಕನ್ನು ತಾನೂ ಬದುಕಿದ. ಹಾಗಾಗಿಯೇ ನಮ್ಮ ಆಕರಗಳಲ್ಲಿ ಇಬ್ರಿಯರಿಗೆ ಬರೆದ ಪತ್ರದ ಒಂದು ಉಲ್ಲೇಖವಿದೆ. ಹಿಂದಿನ ಕಾಲದಲ್ಲಿ ದೇವರು ಪ್ರವಾದಿಗಳ ಮುಖಾಂತರ ನಮ್ಮ ಪೂರ್ವಜರೊಡನೆ ಅನೇಕ ಸಲ ಮತ್ತು ಅನೇಕ ವಿಧಗಳಲ್ಲಿ ಮಾತನಾಡಿದರು. ಆದರೆ ಈ ಅಂತ್ಯಕಾಲದಲ್ಲಿ ಆತನು ಮಗರ ಮುಖಾಂತರ ನಮ್ಮೊಡನೆ ಮಾತನಾಡಿದ್ದಾರೆ. ಹೌದು, ಇದನ್ನ ಸಂವಹನದ ಅಂತಿಮ ಹಂತ ಅಂತ ಕರೀತಾರೆ. ಯಾಕೆ? ಯಾಕಂದ್ರೆ ಮಾತುಗಳಿಗಿಂತ ಕ್ರಿಯೆ ಹೆಚ್ಚು ಶಕ್ತಿಶಾಲಿ. ದೇವರು ಪ್ರವಾದಿಗಳ ಮೂಲಕ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದರು. ಆದರೆ ಯೇಸುವಿನ ಮೂಲಕ ದೇವರು ಮನುಷ್ಯನಾಗಿ ಬಂದು, ನೋಡು, ನಾನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನಾನೇ ನೀನಾಗಿದ್ದೇನೆ ಎಂದು ತೋರ್ಸಿಕೊಟ್ರು. ಇದು ಕೇವಲ ಒಂದು ಸಂದೇಶವಲ್ಲ, ಸಂದೇಶವಾಹಕನೇ ಸಂದೇಶವಾದ ಘಟನೆ. ಅಂದ್ರೆ ಇದು ದೇವರು ಮತ್ತು ಮನುಷ್ಯರ ನಡುವೆ ಒಂದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿತು ಅಂತ ಹೇಳಬಹುದಾ? ಖಂಡಿತ. ಹಳೆಯ ಒಡಂಬಡಿಕೆಯಲ್ಲಿ ಸಂಬಂಧ ನಿಯಮಗಳ ಮೇಲೆ ಆಧಾರಿತವಾಗಿತ್ತು, ಅಲ್ಲಿ ಭಯದ ಅಂಶವೂ ಇತ್ತು. ಸಾಮ್ಯದಲ್ಲಿ ಹಕ್ಕಿಗಳು ಆ ವ್ಯಕ್ತಿಗೆ ಹೆದರಿದ ಹಾಗೆ. ಹೌದು. ಆದರೆ ಯೇಸುವಿನ ಜನನದ ಮೂಲಕ ದೇವರು ಮತ್ತು ಮನುಷ್ಯರ ನಡುವೆ ಭಯದ ಸಂಬಂಧದ ಬದಲು ಪ್ರೀತಿಯ ಒಂದು ಶಾಶ್ವತ ಸಂಬಂಧ ಸ್ಥಾಪನೆಯಾಯಿತು. ಇದು ದೇವರು ಮನುಕುಲಕ್ಕೆ ನೀಡಿದ ಒಂದು ಅಂತಿಮ ಆಮಂತ್ರಣ. ಹೌದು. ಬನ್ನಿ, ನನ್ನನ್ನು ನೋಡಿ ಹೆದರಬೇಡಿ, ನಾನು ನಿಮ್ಮಂತೆಯೇ ಒಬ್ಬ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು ಹೇಳುವ ಆಹ್ವಾನವದು. ಒಟ್ಟಿನಲ್ಲಿ ಈ ಒಂದು ಸರಳವಾದ ಸಾಮ್ಯ ಒಂದು ಬಹಳ ಸಂಕೀರ್ಣವಾದ ದೈವಶಾಸ್ತ್ರದ ಪರಿಕಲ್ಪನೆಯನ್ನ ಎಲ್ಲರಿಗೂ ಅರ್ಥವಾಗುವ ವೈಯಕ್ತಿಕ ಅನುಭವವನ್ನಾಗಿ ಬದಲಾಯಿಸುತ್ತೆ. ನಿಜ. ಈ ದೃಷ್ಟಿಕೋನದಿಂದ ನೋಡಿದಾಗ ಕ್ರಿಸ್ಮಸ್ ಕೇವಲ ಒಂದು ಹಬ್ಬವಾಗಿ ಉಳಿಯೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದು ಕೇವಲ ಉಡುಗೊರೆ, ಅಲಂಕಾರ, ಪಾಟಿಗಳ ಆಚೆಗೆ ಹೋಗುತ್ತೆ. ಹೌದು. ಬದಲಿಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು, ತನ್ನ ಪ್ರೀತಿಯನ್ನು ನಮಗೆ ತಿಳಿಸಲು ದೇವರು ನಮ್ಮ ಮಟ್ಟಕ್ಕೆ ಇಳಿದು ಬಂದ ಒಂದು ಮಹಾನ್ ಸಹಾನುಭೂತಿಯ ಕ್ರಿಯೆಯಾಗಿ, ದೈವಿಕ ಅನುಕಂಪದ ಪ್ರತೀಕವಾಗಿ ಕಾಣಿಸ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಆಕಾರದಲ್ಲಿ ಕೊನೆಯದಾಗಿ ಬರುವ ಒಂದು ಪ್ರಾರ್ಥನೆಯ ಮಾತುಗಳು ನನಗೆ ನೆನಪಾಗ್ತಿವೆ. ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳಲಾಗಿದೆ: ದೇವರು ನಿಮಗೆ ಜ್ಞಾನದ ಮತ್ತು ಪ್ರತ್ಯಕ್ಷತೆಯ ಆತ್ಮವನ್ನು ಅನುಗ್ರಹಿಸಲಿ. ಇದರಿಂದ ನಿಮ್ಮ ಮನಸ್ಸಿನ ಕಣ್ಣುಗಳು ಬೆಳಗಲಿ. ಮನಸ್ಸಿನ ಕಣ್ಣುಗಳು ಬೆಳಗಲಿ. ಎಂತ ಸುಂದರವಾದ ಮಾತು. ಹೌದು. ಕಥೆಯಲ್ಲಿ ಆ ವ್ಯಕ್ತಿಗೆ ಕೊನೆಗೆ ಆಗಿದ್ದು ಇದೆ. ಅವನ ತರ್ಕದ ಕಣ್ಣುಗಳಿಗೆ ಅರ್ಥವಾಗದ ಸತ್ಯ ಅವನ ಮನಸ್ಸಿನ ಕಣ್ಣುಗಳು ತೆರೆದಾಗ ಅವನ ಹೃದಯಕ್ಕೆ ಅರ್ಥವಾಯಿತು. ನಿಜ.
ಇದು ಬಹುಶಃ ಈ ಇಡೀ ಚರ್ಚೆಯ ಸಾರಾಂಶ. ಇದು ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಸಹ ನೀಡುತ್ತೆ. ಹೇಳಿ, ಕೇಳೋಣ. ಈ ಕಥೆಯಲ್ಲಿ ಬರುವ ವ್ಯಕ್ತಿಯ ಹಾಗೆ ನಮ್ಮ ಜೀವನದಲ್ಲೂ ತರ್ಕತ್ತಿ ನಿಲುಕದ್ದು, ಬುದ್ಧಿಗೆ ಅರ್ಥವಾಗದ್ದು ಅಂತ ನಾವು ಭಾವಿಸುವ ಎಷ್ಟೋ ವಿಷಯಗಳಿರುತ್ತವೆ. ಸಂಬಂಧಗಳಿರ್ಬೋದು, ನಂಬಿಕೆಗಳಿರ್ಬೋದು, ಅಥವಾ ಜೀವನದ ಕೆಲವು ಘಟನೆಗಳಿರ್ಬೋದು. ಹೌದು, ಇದ್ದೇ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೇವಲ ಬೌದ್ಧಿಕ ಪ್ರಯತ್ನದ ಆಚೆಗೆ ನಮ್ಮ ಮನಸ್ಸಿನ ಕಣ್ಣುಗಳು ಬೆಳಗುವ ಅನುಭವಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳುವುದು ಹೇಗೆ? ಆ ರೀತಿಯ ಒಂದು ಜ್ಞಾನೋದಯಕ್ಕೆ, ತರ್ಕವನ್ನು ಮೀರಿ ಹೃದಯದಿಂದ ಅರ್ಥ ಮಾಡಿಕೊಳ್ಳುವ ಕ್ಷಣಕ್ಕೆ ನಮ್ಮ ಜೀವನದಲ್ಲಿ ಜಾಗ ಮಾಡಿಕೊಡುವುದು ಹೇಗೆ? ಈ ಬಗ್ಗೆ ಯೋಚಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ದೈವ ಕರುಣೆಯ ಜಪಸರ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಯೇಸುವೇ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದು ನಿತ್ಯ ಜೀವ ಜಲದ ಬುಗ್ಗೆಯನ್ನು, ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವೂ ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಯೇಸುವಿನ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ನೀರೇ, ನಿಮ್ಮಲ್ಲಿ ನಾನು ನಂಬಿಕೆ ಇಡುತ್ತೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ
ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ.
ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ,
ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತನೇ, ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಅಂತೋಣಿಯವರಿಗೆ ಪರಮ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ. ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ. ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೇ? ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವೂ ತೋರಲಿ. ಪಿತನಿಗೂ ಸುತನಿಗೂ ಇರುವರಿಂದೊರಡುವ ಪವಿತ್ರಾತ್ಮರವರಿಗೂ
ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ.